ನಮಸ್ಕಾರ ಬಿಗ್ ಬಾಸ್ ವೀಕ್ಷಕರಿಗೆ, ನಾನು ನಿಮ್ಮ ಎಪಿಕ್ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತು ಅಂತ ನೋಡೋದಾದರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಒಂದು ಟಾಸ್ಕ್ ನೀಡಿದರು. ಈ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆ ಬಿಬಿ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಆಗಿತ್ತು ಮತ್ತು ಇದರ ನಾಯಕರಾಗಿ ಚೈತ್ರಕ ಮತ್ತು ಭವ್ಯಗೌಡರನ್ನು ಆಯ್ಕೆ ಮಾಡಿದರು. ಮತ್ತು ಈ ಬಿಬಿ ರೆಸ್ಟೋರೆಂಟಲ್ಲಿ ಸಿಬ್ಬಂದಿಯಾಗಿ ಭವ್ಯಗೌಡರು ಆಯ್ಕೆಯಾದರೆ, ಅತಿಥಿಗಳಾಗಿ ಚೈತ್ರಕರು ಮೊದಲಿಗೆ ಆಯ್ಕೆ ಆದರು. ಮೊದಲಿಗೆ ಅತಿಥಿಯಾಗಿ ಬಂದ ಚೈತ್ರಕರ ಟೀಮು ಭವ್ಯಗೌಡರ ರೆಸ್ಟೋರೆಂಟ್ ಸೇವೆಯನ್ನು ಗಮನಿಸಿ ಅವರಿಗೆ ಸ್ಟಾರ್ಗಳನ್ನು ನೀಡಿದರು. ಎರಡನೇದಾಗಿ ಅತಿಥಿಯಾಗಿ ಬಂದ ಭವ್ಯಗೌಡರು ಚೈತ್ರಕರ ಸೇವೆಗಳನ್ನು ಗಮನಿಸಿ ಸ್ಟಾರ್ಗಳನ್ನು ಕೊಡುವಲ್ಲಿ ಕಡಿಮೆ ಮಾಡಿದರು. ಇದರಿಂದ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಒಟ್ಟು ಪಡೆದ ಸ್ಟಾರ್ಗಳನ್ನು ನೋಡೋದಾದರೆ, ಚೈತ್ರಕರ ಟೀಮು 22 ಸ್ಟಾರ್ಗಳನ್ನು ಪಡೆದರೆ, ಇನ್ನು ಭವ್ಯಗೌಡರ ಟೀಮು 29 ಸ್ಟಾರ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಇದರಿಂದ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಭವ್ಯಗೌಡರ ಟೀಮು ಆಯ್ಕೆ ಆಯಿತು. ಇನ್ನು ಚೈತ್ರಕರು ಮಾತನಾಡ್ತಾ, ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸ್ಟಾರ್ಗಳು ಕೊಡುವಲ್ಲಿ ನಾವು ಕೊಟ್ಟ ಸ್ಟಾರ್ಗಿಂತ ಅತಿ ಕಡಿಮೆ ಕೊಡಲು ಪ್ರಯತ್ನಪಟ್ಟರು ಮತ್ತು ಇವರು ವೈಯಕ್ತಿಕವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಬೇಕಂತೇಳಿ ನಮ್ಮ ಟೀಮಿಗೆ ಅತಿ ಕಡಿಮೆ ಸ್ಟಾರ್ಗಳನ್ನು ನೀಡಿದ್ದಾರೆ ಎಂದು ಹೇಳುತ್ತಿದ್ದಳು. ಇದೇ ರೀತಿ ಧನರಾಜನು ಚೈತ್ರಕನ ಟೀಮಿಗೆ ಕೊಟ್ಟ ಸ್ಟಾರ್ಗಳು ಸರಿಯಾಗಿ ಕೊಟ್ಟಿಲ್ಲ, ನಾವು ಅವರ ಸೇವೆಗಳನ್ನು ಗಮನಿಸಿ ಸರಿಯಾಗಿ ಸ್ಟಾರ್ಗಳು ಕೊಟ್ಟಿದ್ದರೆ ಅವರೇ ಮೊದಲ ಸ್ಥಾನದಲ್ಲಿ ಇರ್ತಿದ್ರು ಎಂದು ಹೇಳ್ತಿದ್ದರು. ಅದಕ್ಕೆ ಹನುಮಂತ, ಇವು ಸ್ಟಾರ್ ಕೊಟ್ಟಿದ್ದು ಇವತ್ತು ಮಾತ್ರ, ಜನಗಳ ಸ್ಟಾರ್ ಯಾವತ್ತೂ ನಮ್ಮ ಮೇಲೆ ಇರುತ್ತೆ ಅಂತೇಳಿ ಅವನಿಗೆ ಧೈರ್ಯ ತುಂಬಿ ಕಳಿಸುತ್ತಿದ್ದ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯಾದವರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದರು. ಈ ಟಾಸ್ಕ್ನ ಮೊದಲ ರೌಂಡಿನಲ್ಲಿ ಮೋಕ್ಷಿತ್ ಔಟ್ ಆದರೆ, ಎರಡನೇದಾಗಿ ತ್ರಿವಿಕ್ರಮ್ ಔಟ್ ಆದರು, ಮೂರನೇದಾಗಿ ರಜತ್ ಔಟ್ ಆದರು, ಇನ್ನು ಕೊನೆಯದಾಗಿ ಧನರಾಜ್ ಮತ್ತು ಭವ್ಯಗೌಡರು ಆಟ ಆಡಿ ಈ ಟಾಸ್ಕ್ನಲ್ಲಿ ಭವ್ಯಗೌಡರು ವಿನ್ ಆದರು. ಇನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡರು 3ನೇ ಬಾರಿಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದರು. ಇನ್ನು ಈ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದ ನಂತರ ಮೋಕ್ಷಿತ್ ಅವರು ಒಬ್ಬರ ಮಂಜು ಅವರಿಗೆ, ನೀವು ಮಾಡಿದ ಉಸ್ತುವಾರಿ ಸರಿಯಾಗಿಲ್ಲ, ಬಿಗ್ ಬಾಸ್ ಹೇಳಿದ ಗೊಂಚಲಿಯಿಂದ ಭವ್ಯಗೌಡರು ಬಾಲನ್ನು ತೆಗೆದುಕೊಂಡಿಲ್ಲ, ಅದನ್ನು ನಾವು ಹೇಳಿದ್ರೆ ನೀವು ಗಮನಿಸದೆ ಆಟ ಆಡಿಸಿ ಈಗ ಭವ್ಯಗೌಡರು ಕ್ಯಾಪ್ಟನ್ ಆಗಿದ್ದಾವೆ ಅಂತ ಹೇಳಿದರು. ಆಗ ಒಬ್ಬರ ಮಂಜು ಅವರು, ಆ ಮಾತನ್ನು ನೀವು ಟಾಸ್ ಆಡುವಾಗ ಹೇಳಬೇಕಾಗಿತ್ತು, ಈಗ ಹೇಳ್ತಿದ್ದಿರಲ್ಲ ಅಂತೇಳಿ ಹೇಳಿದ್ರು. ಮತ್ತು ಈ ವಿಚಾರವನ್ನು ಇನ್ನು ತ್ರಿವಿಕ್ರಮ್ ಮತ್ತು ರಜತ್ ಮಾತನಾಡ್ತಾ, ರಜತ್ನ ತ್ರಿವಿಕ್ರಮನಿಗೆ ಭವ್ಯಗೌಡರು ರಾಂಗ್ ಬಾಲನ್ನು ತೆಗೆದುಕೊಂಡು ಆಡಿದ್ದಾರೆ, ಅದನ್ನು ನಾನು ಹೇಳಿದರೆ ಆವಾಗ ಸುಮ್ಮನೆ ಇರಿ ಅಂತೇಳಿ ಭವ್ಯಗೌಡರು ರಜತ್ಗೆ ಹೇಳಿದ್ರಂತ ರಜತ್ ತ್ರಿವಿಕ್ರಮಗೆ ಹೇಳಿದರು. ಮತ್ತು ಈ ವಿಚಾರವನ್ನು ತ್ರಿವಿಕ್ರಮ ಭವ್ಯಗೌಡರಿಗೆ ತಪ್ಪಿಸಿ, ನೀನು ಆಟ ಆಡುವಾಗ ರಾಂಗ್ ಬಾಲನ್ನು ಕಲೆಕ್ಟ್ ಮಾಡಿ ಆಟ ಆಡಿದ್ದೆ ಅಂತೇಳಿ ಹೇಳಿದ. ಅದಕ್ಕೆ ಭವ್ಯಗೌಡರು, ನನಗೆ ಗೊತ್ತಿಲ್ಲ, ನನಗೆ ಸಿಕ್ಕ ಬಾಲನ್ನು ನಾನು ತೆಗೆದುಕೊಂಡು ಆಟ ಆಡಿದ್ದೆ ಅಂತ ಹೇಳಿದರು. ಈ ಟಾಪಿಕನ್ನು ವೀಕೆಂಡ್ನಲ್ಲಿ ಬಂದು ನನಗೆ ಬಿಗ್ ಬಾಸ್ ಕ್ವಶನ್ ಮಾಡಿದರೆ, ರಾಂಗ್ ಬಾಲ್ನ ತೆಗೆದುಕೊಂಡು ನೀವು ಕ್ಯಾಪ್ಟನ್ ಆಗಿದೆಯಾ ಅಂತ ಹೇಳಿದ್ರೆ ಈ ಕ್ಯಾಪ್ಟನ್ಸಿಯನ್ನು ತ್ಯಜಿಸುತ್ತೇನೆ ಅಂತ ಹೇಳಿದರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಅಡ್ವರ್ಟೈಸ್ಗಾಗಿ ಒಂದು ಚಟುವಟಿಕೆ ನೀಡಿದರು. ಈ ಚಟುವಟಿಕೆಯಲ್ಲಿ ಮನೆ ಸದಸ್ಯರು ತಮ್ಮ ತಮ್ಮ ಜೋಡಿಗಳನ್ನು ಆಯ್ಕೆ ಮಾಡಿಕೊಂಡು ಸಾಂಪ್ರದಾಯಿಕ ಬಟ್ಟೆಗಳನ್ನು ತೊಟ್ಟು ಮತ್ತು ಅವರು ಕೊಟ್ಟ ಆಭರಣಗಳನ್ನು ತೊಟ್ಟುಕೊಂಡು ರ್ಯಾಂಪ್ ವಾಕ್ ಮಾಡಬೇಕಂತ ಹೇಳಿದರು. ಈ ಚಟುವಟಿಕೆಯಲ್ಲಿ ಮನೆ ಸದಸ್ಯರು ತಮ್ಮ ತಮ್ಮ ಜೋಡಿಗಳನ್ನು ಆಯ್ಕೆ ಮಾಡಿಕೊಂಡರು. ಕೊನೆಯದಾಗಿ ತ್ರಿವಿಕ್ರಮ್, ನನ್ನನ್ನು ಯಾರು ಮನವೊಲಿಸುತ್ತಾರೋ ಅವರಿಗೆ ನಾನು ಜೋಡಿಯಾಗಿ ಹೋಗುತ್ತೇನೆ ಅಂತ ಹೇಳಿದರು. ಆಗ ಭವ್ಯಗೌಡರು ನನ್ನ ಜೊತೆ ಜೋಡಿಯಾಗಿ ಎಂದು ಕರೆದಾಗ ಆಗ ನನ್ನನ್ನು ಮನವೊಲಿಸಿ ಅಂತ ಹೇಳಿದರು. ಇದರಿಂದ ಸಿಟ್ಟಾದ ಭವ್ಯಗೌಡರು ಮಂಜುಳನ್ನು ಜೋಡಿಯಾಗಿ ಆಯ್ಕೆ ಮಾಡಿಕೊಂಡು ಹೋದರು. ಇನ್ನು ಗೌತಮಿಯವರು ತ್ರಿವಿಕ್ರಮ್ ಬಂದು ಮನವೊಲಿಸಿ ತಮ್ಮ ಜೋಡಿಯಾಗಿ ಅಂತ ಹೇಳಿದರು. ಆಗ ತ್ರಿವಿಕ್ರಮ್ ಮತ್ತು ಗೌತಮಿಯವರು ಜೋಡಿಯಾಗಿ ರ್ಯಾಂಪ್ ವಾಕ್ಗೆ ಹೋದರು. ಈ ಚಟುವಟಿಕೆಯಲ್ಲಿ ಹನುಮಂತು ಮತ್ತು ಐಶ್ವರ್ಯವರು ವಿನ್ ಆದರು. ಅವರಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು 50,000 ವೋಚರ್ಗಳನ್ನು ನೀಡಿದರು. ಇನ್ನು ಮನೆ ಸದಸ್ಯರು ಈ ವಾರದ ಉತ್ತಮ ಕಳಪೆಪಟ್ಟವನ್ನು ಸೂಕ್ತವಾದ ಕಾರಣಗಳನ್ನು ಕೊಟ್ಟು ಈ ವಾರದ ಉತ್ತಮವನ್ನು ಧನರಾಜ್ಗೆ ನೀಡಿದರು ಮತ್ತು ಕಳಪೆಪಟ್ಟವನ್ನು ಹನುಮಂತನಿಗೆ ನೀಡಿದರು. ಆಗ ಹನುಮಂತನು ಫಸ್ಟ್ ಟೈಮ್ ಈ ಕಳಪೆಪಟ್ಟನ್ನು ಪಡೆದುಕೊಂಡು ಯಾವ ರೀತಿ ನಾನು ಕುಗ್ಗುವುದಿಲ್ಲ ಮತ್ತು ಮುಂದಿನ ಆಟಗಳಲ್ಲಿ ಕಡಿಮೆ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದ. ಇನ್ನು ಜೈಲಿಗೆ ಹೋಗುವಾಗ, ಈ ಒಂದೇ ವಾರದಲ್ಲಿ ನಾವು ಇಬ್ಬರು ದೋಸ್ತರಾದ ನಾವು ಉತ್ತಮ ಪಟ್ಟ ಮತ್ತು ಕಳಪೆಪಟ್ಟವನ್ನು ಹೊತ್ತುಕೊಂಡಿದ್ದೇವೆ ಅಂತ ಹೇಳುತ್ತಿದ್ದ. ಈ ವಾರ ಬಿಗ್ ಬಾಸ್ ಮನೆ ಸದಸ್ಯರಿಗೆ 10,000 ಪಾಯಿಂಟ್ಗಳನ್ನು ಲಕ್ಸುರಿ ಬಜೆಟ್ ಆಗಿ ನೀಡಿದರು. ಆದರೆ ಮನೆ ಸದಸ್ಯರು ಮಾಡಿದ ಮಿಸ್ಟೇಕ್ಗಳಿಂದ ಈ ವಾರ ಲಕ್ಸುರಿ ಬಜೆಟ್ ಅನ್ನು ಕೊಡಲಿಲ್ಲ. ಇದರ ಬದಲಾಗಿ ಬೋರ್ಡಿನ ಮೇಲೆ ಮನೆ ಸದಸ್ಯರು ನನ್ನನ್ನು ಕ್ಷಮಿಸಿ ಅಂತೇಳಿ ಬರೆದು ಕಳಿಸಬೇಕೆಂದು ಬಿಗ್ ಬಾಸ್ ಆರ್ಡರ್ ಮಾಡಿದರು. ಆ ಮನೆ ಸದಸ್ಯರೆಲ್ಲರೂ ಬೋರ್ಡಿನ ಮೇಲೆ ನನ್ನನ್ನು ಕ್ಷಮಿಸಿ ಬಿಗ್ ಬಾಸ್ ಅಂತ ಬರೆದು ಬಿಗ್ ಬಾಸ್ಗೆ ಕಳಿಸಿದರು. ಇನ್ನು ಧನರಾಜನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ತಮ್ಮ ಟೀಮು ಚೈತ್ರಕ ಟೀಮಿಗೆ ಸರಿಯಾದ ಸ್ಟಾರ್ಗಳನ್ನು ನೀಡಿಲ್ಲ ಅಂತೇಳಿ ಅದನ್ನು ಮಾತನಾಡುತ್ತಾ, ಮತ್ತು ಈ ವಾರದ ಕಳಪೆಪಟ್ಟವನ್ನು ನಾನು ಇದು ಸರಿಯಾದ ಡಿಸಿಷನ್ ಪಡೆದಿಲ್ಲ ಮತ್ತು ಮನೆ ಸದಸ್ಯರಲ್ಲಿ ನನ್ನನ್ನು ಹನುಮಂತನನ್ನು ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಈ ಡಿಸಿಷನ್ ಮಾಡಿದ್ದೀನಿ ಅಂತ ಹೇಳ್ತಾರಂತೆ ನಾನು ಈ ಕಳಪೆಪಟ್ಟವನ್ನು ಹನುಮಂತ ನೀಡಿದ್ದೆ.
ಈ ನಿರ್ಧಾರ ನನ್ನದು ತಪ್ಪೆಂದು ಅವನೇ ಒಬ್ಬನ ಕ್ಯಾಮ್ರಾ ಮುಂದೆ ಮಾತನಾಡುತ್ತಾ ಮತ್ತು ಈ ಉತ್ತಮ ಪಟ್ಟವನ್ನು ನಾನು ವಾಪಸ್ ನೀಡುತ್ತೀನಿ ಅಂತ ಹೇಳುತ್ತಿದ್ದ. ಇನ್ನು ಐಶ್ವರ್ಯ, ಧನರಾಜ್ ಮತ್ತು ಹನುಮಂತ ಮಾತನಾಡುತ್ತಾ ಐಶ್ವರ್ಯರಿಗೆ ಧನರಾಜ್, ನೀವು ನಾಯಿ ಸಿಂಹವನ್ನು ಯಾರು ನೋಡ್ಕೋತಾರೆ ಅಂತ ಹೇಳ್ತಿದ್ದ. ಆಗ ಐಶ್ವರ್ಯರು ಬೇರೆ ಕಡೆಯಿಂದ ಬಂದು ಅದಕ್ಕೆ ವಾರಕ್ಕೊಂದ್ಸಲ 1500 ರೂಪಾಯಿಗೆ ಸ್ನಾನ ಮಾಡಿಸಿ ಹೋಗ್ತಾರೆ ಅಂತ ಹೇಳ್ತಿದ್ದ. ಅದಕ್ಕೆ ಧನರಾಜನು, ಈ ಬಿಗ್ ಬಾಸ್ ಮುಗಿದ ಮೇಲೆ ನಮಗೆ ಆ ನಾಯಿ ತೊಳೆ ಕಾಂಟ್ರಾಕ್ಟನ್ನು ಕೊಡಿಸ್ಬಿಡಿ, ನಾನು ಅದನ್ನ ಸೆಟ್ಲ್ ಆಗ್ಬಿಡ್ತೀವಿ ಅಂತ ಹೇಳ್ತಿದ್ದ. ಇನ್ನು ಅದಕ್ಕೆ ಹನುಮಂತನ ಮಾತನಾಡುತ್ತಾ ಐಶ್ವರ್ಯರು ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಪಕ್ಕ ಬಂದು ಮಲಗಿದ್ರು ಅಂತ ಹೇಳ್ತಿದ್ದ. ಆಗ ಚೈತ್ರಕ್ಕನು, ಏನು ಹೇಳಿದ್ರಿ, ಇನ್ನೊಂದ್ಸರಿ ಹೇಳಿ ಅಂತ ಹೇಳಲು. ಆಗ ಹನುಮಂತನ, ಐಶ್ವರ್ಯರು ಬೆಳಗ್ಗೆ ಎದ್ದು ನೋಡಿದ್ರೆ ನನ್ನ ಜೊತೆ ಬಂದು ಮಲಗಿದ್ರು ಅಂತ ಹೇಳ್ಬಿಟ್ಟ. ಆಗ ಹನುಮಂತನ ತಪ್ಪಾಗಿ ತಿಳ್ಕೊಬೇಡಿ, ನನ್ನ ಪಕ್ಕ ಅಂದರೆ ನನ್ನ ಸ್ವಲ್ಪ ದೂರದಲ್ಲಿ ಮಲಗಿದ್ರು ಅಂತ ಹೇಳಿದ್ದ. ಆಗ ಐಶ್ವರ್ಯ ಸಿಕ್ಕಾಪಟ್ಟಿ ನಾಕ್ಬಿಟ್ರು. ಆಗ ಐಶ್ವರ್ಯ ಹನುಮಂತನಿಗೆ, ಈ ರೀತಿ ನೀವು ಹೇಳಿದರೆ ಅದನ್ನು ಜನ ತಪ್ಪಾಗಿ ತಿಳ್ಕೊತಾರೆ ಅಂತ ಹನುಮಂತನಿಗೆ ಐಶ್ವರ್ಯ ಹೇಳಿದ್ಲು. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.